ಗುರುಗಳಿಗೆ ಮತ್ತು ನನ್ನೆಲ್ಲ ಕಲಾವಿದರಿಗೆ, ಹಿರಿಯರಿಗೆ, ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಮಯವನ್ನು ಬಿಡು ಮಾಡಿಕೊಡೋದಕ್ಕಾಗಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಕುಂಭ ಸಂಭವ ನನಗೆ ಫಸ್ಟು ಸರ್ ಕಥೆ ಎಲ್ಲ ಹೇಳಿದಾಗ ತುಂಬ ಖುಷಿ ಆಯಿತು. ಅಂದರೆ ಒಂದು ಕಥೆ ಎಳೆ ತುಂಬ ಚೆನ್ನಾಗಿತ್ತು, ವಿಶೇಷವಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ರೆಗ್ಯುಲರ್ ಆಗಿ ಈ ಥರದ ಒಂದು ಸಬ್ಜೆಕ್ಟ್ ಯಾರೂ ಮಾಡಿರಲಿಲ್ಲ. ಹೆಣ್ಣು ಭ್ರೂಣ ಹತ್ಯೆ ಒಂದು ಸಬ್ಜೆಕ್ಟ್ನ ನನಗೆ ನನ್ನ ನಾಲೆಡ್ಜ್ ಪ್ರಕಾರ ಯಾರೂ ಆ ಥರದೊಂದು ಸಬ್ಜೆಕ್ಟ್ನ ಮುಟ್ಟಿರಲಿಲ್ಲ. ಸೊ ಇದು ರಿಯಲ್ ಆಗಿ ನಡೆದಿರುವಂಥ ಒಂದು ಕಥೆ ಆಧಾರಿತವಾಗಿ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ನನಗೂ ಒಂದು ಕುತೂಹಲ ಇತ್ತು. ಸರ್ ಪ್ರಶ್ನೆ ಕೇಳಿದಂಗೆ ಅದು ಇದು ಕೋರ್ಟ್ನಲ್ಲಿ ಕೇಸ್ ನಡೀತಿದೆ ಅನ್ನೋದು ಒಂದು ಭಯ ಕೂಡ ಇತ್ತು. ಬಟ್ ಶೂಟ್ ನಡೆಯುವಾಗ ಕಂಪ್ಲೀಟ್ ಆಗಿ ನನಗೊಂದು ಭರವಸೆ ಮೂಡಿದ್ದೇನು ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ಕೇಸ್ ನಡೀತಿದ್ರು, ಅದಕ್ಕೆ ಯಾವ ಧಕ್ಕೆನೂ ಆಗದೆ ಅಂದರೆ ಏನು ಧಕ್ಕೆ ಆಗದೆ ಇರೋ ಹಾಗೆ ಮೆಸೇಜ್ ಕೊಡೋ ಹಾಗೆ ಒಂದು ತುಂಬ ಚೆನ್ನಾಗಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ವಿಷಯಕ್ಕೆ ಥ್ಯಾಂಕ್ ಯು ನಾಗೇಶ್ ಸರ್. ಅಂದರೆ ಇದೊಂದು ತುಂಬ ಸೂಕ್ಷ್ಮವಾಗಿರುವಂಥ ವಿಷಯ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರಿಗೂ ಇದು ಎಜುಕೇಟ್ ಮಾಡುವಂಥ ವಿಷಯ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಹೆಮ್ಮೆ ಆಗುತ್ತೆ ಇಂಥದ್ದೊಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು. ಸೊ ಹಾಗಾಗಿ ನನ್ನೆಲ್ಲ ಪ್ರೊಡ್ಯೂಸರ್ಸ್ಗಳಿಗೆ ಮತ್ತು ಡೈರೆಕ್ಟರ್ಗೆ, ನನ್ನೆಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಈ ವೇದಿಕೆ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮ್ ಈಗ ಟೀಸರ್ ಎಲ್ಲ ನೋಡಿದ್ದು ಖುಷಿ ಆಯಿತು. ಒಂದು ಆಸಕ್ತಿಯನ್ನು ಮೂಡಿಸುತ್ತೆ, ಖಂಡಿತವಾಗ್ಲೂ ಆಸಕ್ತಿಯನ್ನು ಮೂಡಿಸುತ್ತೆ. ನಾನು ಎಲ್ಲರೂ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಆಸಕ್ತಿ ಮೂಡಿಸ್ತು ಅಂತ. ನಾನು ವೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆದರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಿರ್ತೀರ. ಏನು ಶೋಭಿತ ಅಂತ ಆಗ್ತದೆ.